ದೇವಸ್ಥಾನದ ಒಳಗೆ ನಾನು ವಿಡಿಯೋ ಮಾಡಲ್ಲ, ಆದರೆ ಈ ಲೊಕೇಶನ್ ಬಂದದ್ದು ವರ್ತ್ ಅಂತ ಅನ್ಸುತ್ತೆ. ಇಂಥ ಲೊಕೇಶನ್ಗೆ ಬರಲಿಕ್ಕೆ ಒಂದು ಅಡ್ವಾಂಟೇಜ್ ಏನಂದರೆ ಫುಲ್ ಹಳ್ಳಿ ವೈಬ್. ಅಂದರೆ ಈ ಥರ ನಮಗೆ ಕಾಣಲಿಕ್ಕೆ ಸಹ ಸಿಗೋದೀಗ ತುಂಬ ಕಷ್ಟ, ಯಾಕಂದರೆ ಎಲ್ಲ ವಿಲೇಜಸ್ ಎಲ್ಲ ಈಗ ಸಿಟೀಸ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ಇನ್ ಫ್ಯೂಚರಲ್ಲಿ ಕ್ಯಾಪ್ಸಲ್ ತಿನ್ಕೊಂಡೇ ಬದುಕಬೇಕಂತ. ಇದೊಂದು ಲೊಕೇಶನ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಅಂದರೆ ಈಗ ಆಲ್ಮೋಸ್ಟ್ 7:11 ಆಗಿದೆ. ಅದ್ರ ವೆದರ್ ಹೆಂಗಿದೆ ಅಂದರೆ 3 ಗಂಟೆ 4 ಗಂಟೆ ಮುಂಜಾನೆ ಬಂದಾಗ ಹೆಂಗಿರುತ್ತೆ ಆ ಥರ ಇದೆ. ಇಲ್ಲಿ ನೋಡಿ ಫಾಗ್ ಹೆಂಗಿದೆ, ಇಲ್ಲೇ ಪಾಂಡ್ ಇದೆ. ಹಂಗೆ ಇದು ಬಸವೇಶ್ವರ ಟೆಂಪಲ್, ಬಸವೇಶ್ವರ ಸ್ವಾಮಿ ಟೆಂಪಲ್. ಹಾಗೆ ಮಂಗಗಳಿಗೆ ನನ್ನ ಬೈಕ್ ತುಂಬ ಇಷ್ಟ ಆಗಿದೆ ಅಂತ ಅನಿಸ್ಕೊಡ್ತದೆ. ಅಣ್ಣವ್ರೆ, ಹಾಯ್, ನಾನು ಸುಷ್ಮಾ ಕೆ ರಾವ್. ಮೋಜು ಮಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Hi, what's up guys? Enchola, Yanikra Kudladu Ujul Amin, and I'm starting with the new vlog. ಬೆಳಗ್ಗೆ 4:15 ಹೊರಟಿದ್ದೀನಿ ಮನೆಯಿಂದ. ಕ್ಯಾಮರಾ ಇಶ್ಯೂ ಇತ್ತು, ಮೆಮೊರಿ ಕಾರ್ಡ್ ಇದಕ್ಕೆ ಏನೋ ಎರರ್ ಬರ್ತಾಯಿತ್ತು, ಅದಕ್ಕೋಸ್ಕರ ಬೆಳಗ್ಗೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಆದರೆ ಸೂಪರ್ ರೈಡ್ ಮಾಡಿದ್ದೇನೆ, 51 ಕಿಲೋಮೀಟರ್ಸ್ ಇನ್ 50 ಮಿನಿಟ್ಸ್. ಆಬ್ವಿಯಸ್ಲಿ ಟ್ರಾಫಿಕ್ ಏನಿರಲಿಲ್ಲ, ಅದಕ್ಕೋಸ್ಕರ ಬರ್ಬೋದಿತ್ತು. ಈಗ ನಾವು ಬಸವೇಶ್ವರ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆ ಕ್ಷತ್ರಿಯ ಇದ್ದಾರೆ, ಸೊ ಅವರು ಯೂಟ್ಯೂಬರು, ಮುಂಚೆ ಸಹ ವೀಡಿಯೋ ಮಾಡಿದ್ದೀವಿ. ಸೊ ಬಸವೇಶ್ವರ ಹಿಲ್ಸ್ ಹೆಂಗಿರುತ್ತೆ, ಆ್ಯಕ್ಚುಲಿ ಅದನ್ನು ಮಿನಿ ಊಟಿ ಅಂತ ಕರೀತಾರೆ. ಯಾಕೆ ಮಿನಿ ಊಟಿ ಅಂತ ಕರೀತಾರೆ ಹೋಗಿ ನೋಡೋಣ. ಸೊ ಕೆಲವರೆಲ್ಲ ರೋಡಲ್ಲಿ ಇದು ಡಬಲ್ ಲೇನ್ ಆದರೂ ಸಹ ಈ ಲೈನಲ್ಲಿ ಬರ್ತಾರೆ, ಸ್ವಲ್ಪ ಜೋಪಾನದಲ್ಲಿ ಹೋಗ್ತಾ ಇರಬೇಕು. ಸೊ ನಾವು 6:19 ಬೇಗ ಬೆಲ್ಕಾಗಿದೆ. ಬೆಂಗಳೂರಲ್ಲಿ 4:30ಗೆ ಹೊರಡಿದ್ದೆ, 50 ಮಿನಿಟ್ಸಲ್ಲಿ ಬಂದಿದ್ದೆ. ಸ್ವಲ್ಪ ಟೀ ಎಲ್ಲ ಕುಡಿದು ಈಗ ಬಸವೇಶ್ವರ ಹಿಲ್ಸ್ ಅಲ್ಲಿಗೆ ನಮ್ಮ ಪಯಣ. ಫುಲ್ ಹಳ್ಳಿ ವೈಬ್, ಸೂಪರ್. ಇಂಥ ಲೊಕೇಶನ್ಗೆ ಬರಲಿಕ್ಕೆ ಒಂದು ಅಡ್ವಾಂಟೇಜ್ ಏನಂದರೆ ಫುಲ್ ಹಳ್ಳಿ ವೈಬ್. ಅಂದರೆ ಈ ಥರ ನಮಗೆ ಕಾಣಲಿಕ್ಕೆ ಸಹ ಸಿಗೋದೀಗ ತುಂಬ ಕಷ್ಟ, ಯಾಕಂದರೆ ಎಲ್ಲ ವಿಲೇಜಸ್ ಎಲ್ಲ ಈಗ ಸಿಟೀಸ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಾಯಿದೆ. ಇನ್ ಫ್ಯೂಚರಲ್ಲಿ ಕ್ಯಾಪ್ಸಲ್ ತಿನ್ಕೊಂಡೇ ಬದುಕಬೇಕಂತ. ಬಟ್ ಯಾ, ವೆನೆವರ್ ಐ ಸಿ ದಿಸ್ ವಿಲೇಜ್ ರೂರಲ್ ಏರಿಯಾಸ್, ಐ ಫೀಲ್ ಲೈಕ್ 1-2 days it's fine. You can come here, stay here, and that's really good. ಇಲ್ಲಿ ನಿಮಗೆ ಸ್ವಲ್ಪ ಬೆಳಗ್ಗೆ ಮಂಜು ಬಿದ್ರೇ ಇದರ ಮಡ್ಡಿದ ಸ್ಮೆಲ್ ಬರುತ್ತೆ, ಅದು ಸೂಪರ್. ಮತ್ತು ನೆಟ್ವರ್ಕ್ ಮತ್ತು ನಮ್ಮ ಆಫೀಸ್ ಇಶ್ಯೂಸ್ ಏನಿರಲಿ ಕನೆಕ್ಟ್, ಅಂದರೆ ನಿಮಗೆ ನೆಟ್ವರ್ಕೇ ಸಿಗೋದಿದ್ರೆ ಏನು ಮಾಡಲಿಕ್ಕಾಗತ್ತೆ ಹೇಳಿ. ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ಆದರೆ ನಾವು ಸಿಟಿಯಲ್ಲಿ ಬದುಕಿದವ್ರಿಗೆ, ಅಂದರೆ ಮುಂಚೆಯಿಂದ ಬೆಳೆದವರಿಗೆ ಅಲ್ಲಿ ವೈಬ್ಸ್ 1-2 ದಿನ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಔಟ್ ಆಫ್ ದ ಬಾಕ್ಸ್ ಅಲ್ಲ, ಯಾವಾಗ ರೆಗ್ಯುಲರ್ ಆಗಿ ಮಾಡ್ತೀವಿ ಅದು ಬಿಟ್ಟು ಬೇರೆ ಏನಾದರೂ ಡಿಫ್ರೆಂಟ್ ಮಾಡುವಾಗ ನಮಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಫೀಲಿಂಗ್ ಬರುತ್ತೆ. ಸೊ ಅದೇ 1-2 ದಿವಸಕ್ಕೆ ಹಳ್ಳಿ ಲೈಫ್ ತುಂಬ ಒಳ್ಳೆಯದು. ಅದಕ್ಕೆ ಬನ್ನಿ ಹೋಗೋಣ, ಈ ಥರನೇ ನೋಡ್ಕೊಂಡು ಬರುವ. ಜಾಸ್ತಿ ನಿಮ್ಮನ್ನು ಕೊಯ್ಯಲ್ಲ. ನಾವು ಲಾಸ್ಟ್ ಟೈಮ್ ಎಲ್ಲಿ ಆ ಬ್ಲಾಗನ್ನು ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಸೊ ಬೋಲುಮಲೈ ಅಪ್ಲೋಡ್ ಮಾಡಿದ್ದೇನೆ, ಪೆನಕೊಂಡ ಅಪ್ಲೋಡ್ ಮಾಡಲಿಲ್ಲ. ಅಲ್ಲಿ ಹಿಂಗೆ ವೆದರ್ ಇತ್ತು, ಆದರೆ ಅದು ಅನ್ಫಿನಿಶ್ಡ್ ಬ್ಲಾಗ್ ಆಗಿರುತ್ತೆ. ಯಾಕಂದರೆ ಆ ದಿನ ನನಗೆ ಡ್ರೋನ್ ಫ್ಲೈ ಮಾಡಲಿಕ್ಕಾಗಲಿಲ್ಲ, ಮಳೆ ಜಾಸ್ತಿ ಇತ್ತು. ಸೊ ಕ್ಯಾಮರಾ ಹೊರಗೆ ಇಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅದು ಅನ್ಫಿನಿಶ್ಡ್ ಬ್ಲಾಗ್ ಅಂತ ಹೇಳ್ಬೋದು. ಆದರೆ ಪುನಃ ಲೊಕೇಶನ್ಗೆ ಹೋಗ್ತೀನಿ. ಆಗದಿದ್ದರೆ
ಅದೇ ವ್ಲಾಗನ್ನು ಅಪ್ಲೋಡ್ ಮಾಡ್ತೇನೆ, ಎಷ್ಟಿದೆ ಅಷ್ಟು. ಆದರೆ ಪೆನಕೊಂಡ ಮಸ್ಟ್ ಗೋ ವಿಸಿಟ್, ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಬೈಕರ್ಸ್ನವರಿಗೆ. ಆಹಾ ಚಳಿ, ತುಂಬ ಕೋಲ್ಡ್ ವೆದರ್. ಆಗ 6 o'clock ಎಷ್ಟು ಬೇಗ ಆಯ್ತಂತ ಅಂದರೆ ಬಿಸಿಲೆಲ್ಲ ಕಾಣ್ತಾ ಇತ್ತು. ಇಲ್ಲಿ ಬಂದಾಗ ಕಂಪ್ಲೀಟ್ ಡಿಫ್ರೆಂಟ್, ಮಳೆನೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಇಲ್ಲಿದ್ದು ವೆದರ್ ಎಲ್ಲ ಹಂಗೆ. ಆನೆಗಳಿವೆ, ಲದ್ದಿಗಳು ಕಾಣುತ್ತೆ. ಮೋಸ್ಟ್ಲಿ ರಾತ್ರಿ ಇಲ್ಲಿ ಬ್ರಿಡ್ಜ್ ವಾಕ್ ಅಂತ ಹೇಳ್ತಾರೆ, ಮೋಸ್ಟ್ಲಿ ಅದು ಮಾಡತ್ತಂತ. ಓಹ್, ಗುಬ್ಬಿ ಪಕ್ಕಿ ನೋಡಿದೆ. ಆ ಪಕ್ಷಿ ಫುಲ್ಲಿ ವ್ಯಾನಿಷ್ ಆಗಿದೆ ಸಿಟಿಗಳಲ್ಲಿ. ಆಬ್ವಿಯಸ್ಲಿ 4G 5G ನೆಟ್ವರ್ಕಿಂದ. ಏನಾಯ್ತು? ಆಹಾ, ಓ ಇದಕ್ಕೋಸ್ಕರ ಇದನ್ನು ಮಿನಿ ಊಟಿ ಅಂತ ಹೇಳ್ತಾರೆ. ಈಗ ಗೊತ್ತಾಯ್ತು ನೋಡಿ. ನಾವು ಆಲ್ಮೋಸ್ಟ್ ಲೊಕೇಶನ್ಗೆ ಬಂದಿದ್ವಿ ಕಾಣುತ್ತೆ, ಆದರೆ ಮಿನಿ ಊಟಿ ಗುರು, ಸಖತ್ ಪ್ಲೇಸ್. ಓಹ್, ಇಲ್ಲೇನೋ ಪ್ಲಾಂಟೇಶನ್ ಮಾಡಿದ್ದಾರೆ. ಇಲ್ಲಿ ಯಾವುದಾದ್ರೂ ರಿಸಾರ್ಟ್ ಇದ್ದರೆ ಅಯ್ಯೋ ಇಲ್ಲೇ ಸ್ಟೇ ಆಗಿಬಿಡ್ತೇನೆ ಒಂದು ನೈಟ್. ಇಲ್ಲಿ ತುಂಬ ಎಲೆಕ್ಟ್ರಿಕ್ ಫೆನ್ಸಸನ್ನು ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಕಾಡು ಪ್ರಾಣಿಗಳ ಸ್ವಲ್ಪ ಉಪದ್ರವಗಳು ಜಾಸ್ತಿ ಇದೆ ಅಂತ ಕಾಣುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ಫೆನ್ಸ್ ನಾರ್ಮಲಿ ಹಾಕಿದ್ದಾರೆ ಅಂದರೆ ಕಾಡಂದಿ, ಚೀತಾ, ಲೆಪರ್ಡ್ ಇಲ್ಲಿ ಕಾಣಲಿಕ್ಕೆ ಸಿಗ್ಬೋದು. ಆದರೆ ನಮಗೆ ಅಂತೂ ಕಾಣಲಿಕ್ಕೆ ಸಿಗಲ್ಲ, ಯಾಕಂದರೆ ಇಲ್ಲಿ ಫುಲ್ಲಿ ಸೆಕ್ಯೂರ್ ಮಾಡಿದ್ದಾರೆ. ಅಂದರೆ ಎಲೆಕ್ಟ್ರಿಕ್ ಫೆನ್ಸಸ್ ಮತ್ತು 4 ಮೂಲೆಯಲ್ಲಿ ಸಹ ಫೆನ್ಸಸ್ ಹಾಕಿದ್ದಾರೆ. ಸೊ ಕಾಣಲಿಕ್ಕಂತೂ ಸಿಗೋದು ಡೌಟು. ಹಂಗೂ ಏನಾದರೂ ಕಾಣಬೇಕಾದ್ರೆ ಒಂದು ಮಂಗಗಳು ಕಾಣ್ಬೋದಷ್ಟೇ. ಐ ಥಿಂಕ್ ಇಲ್ಲಿ ಕ್ರೌಡ್ ತುಂಬ ಕಮ್ಮಿ ಬರ್ತಾರೆ, ಯಾಕಂದರೆ ಎಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಆಚೆ ಗ್ರೀನರಿ ಜಾಸ್ತಿ ಇರುತ್ತೆ. ಕಸ ಕಡ್ಡಿಗಳು ಇಲ್ಲಿ ಇರಲ್ಲ, ಅದೊಂದು ಖುಷಿ. ಏನು ಗುರುವೆ? ಸೂಪರ್. ಹಾಂ, ಅದೇ ಇವತ್ತದು ಫುಲ್ ಡೇ ಪ್ಲ್ಯಾನ್ ಆಗಿದೆ. ಇದು ಬಿಟ್ಟರೆ ಇನ್ನೊಂದೊಂದು ಫಾರೆಸ್ಟ್ ಏರಿಯಾ ಹೋಗುವ ಅಂತ ಹೇಳ್ತಾವ್ರೆ. ಓ ಫಾಕ್, ಇದು ನೋಡಿ ಫುಲ್ ನಿಮಗೆ ಫಾಗ್ ಥರ ಕಾಣುತ್ತೆ. ಅದಕ್ಕೆ ಇದನ್ನು ಮಿನಿ ಊಟಿ ಅಂತ ಹೇಳ್ತಾರೆ ಕೆಲವರು ಇಲ್ಲಿದ್ದು ಜನರು. ಆದರೆ ನೋಡಿ ಅಲ್ಲಿ ಫುಲ್ ಫಾಗ್ ಕಾಣುತ್ತೆ. ಐ ಡೋಂಟ್ ನೋ ಕ್ಯಾಮರಾ ವಿಲ್ ಜಸ್ಟಿಫೈ ಆರ್ ನಾಟ್, ಆದರೆ ಸ್ವಲ್ಪ ಕೋಲ್ಡ್ ಇದೆ ಇಲ್ಲಿ. ಆದರೆ ಒಂದು ನೋಡುವಾಗ ಮಿಡಲ್ ಕ್ಲಾಸ್ ಲೈಫು ಎಷ್ಟು ಕಷ್ಟ ಅಷ್ಟೇ ನಾವು ಎಂಜಾಯ್ ಮಾಡ್ತೇವೆ.
ಯಾಕಂದರೆ ಈ ಬ್ರೋ ಈ ಗಾಡಿಯನ್ನು ತೊಗೊಳ್ಲಿಕ್ಕೆ ತುಂಬ ಕಷ್ಟಪಟ್ಟವ್ರೆ. ಯಾಕಂದರೆ ಮುಂಚೆ ಒಂದು ನಾರ್ಮಲ್ ಬೈಕ್ ಇತ್ತು, ಅಂದರೆ ಅಪ್ಪಂದಿರಬೇಕಾ ಇವರದಿರಬೇಕಾ ಗೊತ್ತಿಲ್ಲ. ಸ್ವಲ್ಪ ತುಂಬ ಇಂಜಿನ್ ಇಶ್ಯೂ ಎಲ್ಲ ಇತ್ತು. ಅದ್ರ ನಂತರ ಯಾರ್ಯಾರು ಬೈಕ್ ಹಿಡ್ಕೊಂಡು ರೈಡಿಗೆ ಬರ್ತಾಯಿದ್ರು. ಈಗ ನಂದು ಹಿಡ್ಕೊಳ್ಳಿ, ನಾನು ಎಷ್ಟೋ ಸತಿ ಎಲ್ಲರ ಹತ್ರ ಬೈಕ್ ಮಾಡಿ ಯಾರು ಗಾಡಿ ಕೊಡಲಿಲ್ಲ ಲಾಂಗ್ ಟ್ರಿಪ್ಸಿಗೆ. ನನ್ನ ಗಾಡಿ ಸೇಲ್ ಆದಮೇಲೆ ಬಟ್ ನಾವು ಎಂಜಾಯ್ ಮಾಡಿದಷ್ಟು ರಿಚ್ ಕಿಡ್ಸ ಮಾಡಲ್ಲ, ಅದಂತೂ ಗ್ಯಾರಂಟಿ. ರಿಚ್ ಕಿಡ್ಸ್ನವ್ರಿಗೆ ಎಂಜಾಯ್ಮೆಂಟ್ ಅಂದರೆ ಪಬ್ ಪಾರ್ಟಿ ಎಲ್ಲ, ನಮಗೆ ಇದೇ ಪಾರ್ಟಿ. ರೈಡ್, ನೇಚರ್ ಒಳಗೆ ರೈಡ್, ಆಫ್ ರೋಡಿಂಗ್, ಕೆಲವೆಲ್ಲ ಟೆಂಪಲ್, ಕೆಲವೆಲ್ಲ ಕಷ್ಟ. ನೋಡಿ ಚಾರ್ಮಾಡಿ ಕಂಡಂಗೆ ಆಗುತ್ತೆ. ಮೇಲೆ ಫುಲ್ ಫಾಗ್ ಇದೆ. ಅಯ್ಯೋ, ನಾನು ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಬರಬೇಕಿತ್ತು, ಆದರೆ ಎಲ್ಲಿ ನಡಿಲಿಕ್ಕೆ ಸಿಗುತ್ತೆ ಅಂತ ಗೊತ್ತಾಗಲ್ಲ. ಜಾಸ್ತಿ ನಡಿಲಿಕ್ಕಿದ್ರೆ ರೈಡಿಂಗ್ ಜಾಕೆಟ್, ರೈಡಿಂಗ್ ಶೂ ಹಾಕ್ಕೊಂಡು ತುಂಬ ಕಷ್ಟ, ಎಲ್ಲಿ ಇಡ್ಲಿಕ್ಕೆ ಆಗಲ್ಲ. ಬಂದಾಗ ಅದು ಇರಲ್ಲ. ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಇಟ್ಕೊಂಡು ಬಂದದ್ದೇ ದೊಡ್ಡ ವಿಷಯ. ಅಯ್ಯೋ, ಇದೊಂದು ಲೊಕೇಶನ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಅಂದರೆ ಈಗ ಆಲ್ಮೋಸ್ಟ್ 7:11 ಆಗಿದೆ. ಅದ್ರ ವೆದರ್ ಹೆಂಗಿದೆ ಅಂದರೆ 3 ಗಂಟೆ 4 ಗಂಟೆ ಮುಂಜಾನೆ ಬಂದಾಗ ಹೆಂಗಿರುತ್ತೆ ಆ ಥರ ಇದೆ. ಆದರೆ ವರ್ತ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ನೂ 5 ಕಿಲೋಮೀಟರ್ ಒಳಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ವೆದರ್ ಹೆಂಗಿರುತ್ತೆ ಅಂತ ನೋಡಬೇಕು. ಇನ್ನೂ ಬೆಟರ್ ಆಗಿರುತ್ತೆ. ಈ ಲೊಕೇಶನ್ಗೆ 2-3 ಗಂಟೆ ಎಲ್ಲ ಊಟಿ ಕೊಡೈಕೆನಾಲ್ ಅಂತ ಹೋಗ್ತೀವಿ. ನಮ್ಮ ಇಲ್ಲೇ ಬೆಂಗಳೂರು ಅಕ್ಕಪಕ್ಕದಲ್ಲಿ ಇದು ಕನಕಪುರ ರೋಡಿಂದ ಮೇನ್ ಹೈವೇಯಿಂದ ಒಂದು 20 ಕಿಲೋಮೀಟರ್ ಅಷ್ಟೇ. ಬೆಂಗಳೂರವ್ರಿಗೆ ಒಂದು 70 ಕಿಲೋಮೀಟರ್ ಆಗುತ್ತೆ. ಆದರೆ ಈ ವೆದರ್ಗೆ, ಈ ಲೊಕೇಶನ್ಗೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬಬ್ಲಿ ಮಳೆಯಿಂದ ಈ ಥರ ವೆದರ್ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ದಿನದಿಂದ ಮಳೆನೇ ಇರಲಿಲ್ಲ. ಹಾರ್ಡ್ಲಿ ಒಮ್ಮೆ ಮಳೆ ಬಂದರೆ ದೊಡ್ಡ ವಿಷಯ ದಿನದಲ್ಲಿ. ಆದರೆ ಫಾಗ್ ಅಂತೂ ಸಖತ್ತಾಗಿದೆ, ಸಖತ್. ಇಲ್ಲಿಯವ್ರು ಹೇಳ್ತಾರಲ್ಲ, ಸಖತ್ತಾಗಿದೆ, ಬೆಂಕಿ ಬೆಂಕಿ. ಇಲ್ಲಿಯ ಜನರದ್ದು ಉಳಿಮೆನೇ ಕೆಲಸ ನೋಡಿ. ಎಲ್ಲ ಕಡೆ ಸ್ಪಿನಾಚ್ ಕಾಣುತ್ತೆ. ಇದು ಸ್ಪಿನಾಚ್ ಅಲ್ಲ, ಇದು ವೆನಿಲಾ. ಸೊ ಉಳಿಮೆನೇ ಜೀವನ ಇಲ್ಲಿಯವ್ರಿಗೆ. ಹಲೋ ಮಂಕೀಸ್. ಇವತ್ತು ಇಲ್ಲಿ ನೋಡಿ ಫಾಗ್ ಹೆಂಗಿದೆ. ಇಲ್ಲೇ ಪಾಂಡ್ ಇದೆ, ಹಂಗೆ ಇದು ಬಸವೇಶ್ವರ ಟೆಂಪಲ್, ಬಸವೇಶ್ವರ ಸ್ವಾಮಿ ಟೆಂಪಲ್. ಹಾಗೆ ಮಂಗಗಳಿಗೆ ನನ್ನ ಬೈಕ್ ತುಂಬ ಇಷ್ಟ ಆಗಿದೆ ಅಂತ ಅನ್ಸ್ಕೊಳ್ತದೆ. ಅಣ್ಣವ್ರೆ, ಯಾರೋ ಫುಡ್ ಕೊಟ್ಟವ್ರೆ. ದೇವಸ್ಥಾನದ ಒಳಗೆ ನಾನು ವಿಡಿಯೋ ಮಾಡಲ್ಲ, ಆದರೆ ಈ ಲೊಕೇಶನ್ ಬಂದದ್ದು ವರ್ತ್ ಅಂತ ಅನ್ಸುತ್ತೆ. ಹಾಂ, ಅಲ್ಲಿ ನೋಡಿ. ಹಾಂ, ಅಲ್ಲಿ ನೋಡಿ ಸ್ಕೈ ಇದು ಮೌಂಟೇನ್ಗೆ ಹಚ್ಕೊಂಡು ಬಿಟ್ಟಿದೆ. ಅದು ಸ್ಕೈಯ ಫಾಗ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ಬೆಂಗಳೂರಿಂದ ಹೊರಗೆ ಬಂದರೆ ತುಂಬ ಲೊಕೇಶನ್ಗಳಿವೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಒಂದಲ್ಲ 10 ವರ್ಷ ಇದ್ರೂ ಸಹ ಕಂಪ್ಲೀಟ್ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲ್ಲ. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.